ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾ ನನ್ನ ಯೋಜನಾ ಕಾರ್ಯವನ್ನು ತೋರಿಸಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಶ್ರೀಸಾಗರ ಶಿಕಾರಿ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಮರ್ಥನೆ ಮಠ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚಿನ್ಮೇಕೃಷ್ಣ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ಆರ್ಡಿನರಿ ಹಾಗೆ ಇದು ಬಜರ್, ಹಾಗೆ ಇದು ಬ್ಯಾಟ್ರಿ, ಇದು ನೀರಲ್ಲಿ ನಾವು ಮೋಟರನ್ನು ಇಟ್ಟಿದ್ದೇವೆ. ಆದ ಕಾರಣಕ್ಕಾಗಿ ಇಲ್ಲಿಂದ ನೀರು ಹೋಗುತ್ತದೆ ಗಿಡಕ್ಕೆ. ಇದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್, ಇದನ್ನು ಕನ್ನಡದಲ್ಲಿ ತೇವಾಂಶ ಸೂಚಕ ಎನ್ನುತ್ತಾರೆ. ಈ ಯೋಜನೆಯಿಂದ ಸಮಯ, ನೀರು ಮತ್ತು ಹಣವನ್ನು ಉಳಿತಾಯ ಮಾಡಬಹುದು. ಇದರಿಂದ ಮಾನವ ಶಕ್ತಿಯನ್ನು ಉಳಿತಾಯ ಮಾಡಬಹುದು. ಇದರಲ್ಲಿ ನಾವು ತೇವಾಂಶ ಸೂಚಕ ಅಳವಡಿಸುವುದರಿಂದ ಭೂಮಿಯ ತೇವಾಂಶ ನೋಡಿ 10 ನಿಮಿಷಗಳಿಗೊಮ್ಮೆ ನೀರನ್ನು ಬಿಡುಗಡೆ ಮಾಡುತ್ತದೆ. ಈಗ ನಾನು ನಿಮಗೆ ಈ ಯೋಜನಾ ಕಾರ್ಯವನ್ನು ತೋರಿಸಲು ಇಷ್ಟಪಡುತ್ತೇನೆ. ಇಲ್ಲಿ ನೀರು ಬಿಡುಗಡೆ ಆಗುತ್ತಿದೆ. ಇದು ನೀರು ಎಲ್ಲ ಸೋಕಿದ ಮೇಲೆ, ಬಹಳ ನೀರು ಆದ ಮೇಲೆ ತಂತಾನೇ ಸ್ಟಾಪ್ ಆಗುತ್ತದೆ. ಈಗ ನೀರು ಖಾಲಿಯಾಗಿದೆ. ಈಗ ಮತ್ತೆ ನೀರು ಕಡಿಮೆ ಆದ ಮೇಲೆ ತಂತಾನೇ ಸ್ಟಾರ್ಟ್ ಆಗುತ್ತದೆ. ಒಂದು ಸ್ವಲ್ಪ ಕಾಲ ವೇಟ್ ಮಾಡಬೇಕು. ಈಗ ಚಾಲು ಆಯಿತು. ನೀರು ಕಡಿಮೆ ಆದ ಮೇಲೆ ತಳಕ್ಕೆ ಹೋದ ಮೇಲೆ ಮತ್ತೆ ಚಾಲು ಆಗುತ್ತದೆ.